ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇಸ್ರೇಲ್ ಮತ್ತು ಅಮೆರಿಕ ನಡೆಸಿದಂಥ ಜಂಟಿ ವಾಯುದಾಳಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕರಾಗಿದ್ದಂಥ ಅಯತೊಲ್ಲಾ ಅಲಿ ಖಮೇನಿ ಅವರು ನಿನ್ನೆ ಹತರಾಗಿದ್ದಾರೆ ಮತ್ತು ಇವತ್ತು ಇರಾನ್ ಕೂಡ ಅದರ ಬಗ್ಗೆ ಸ್ಪಷ್ಟ ಒಂದು ಮಾಹಿತಿಯನ್ನು ಕೊಟ್ಟಿದೆ. ಇದು ಈಗ ಜಗತ್ತಿನಾದ್ಯಂತ ಪರ ಮತ್ತು ವಿರೋಧ ಚರ್ಚೆಗೆ ಗ್ರಾಸವಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಲೇಖಕರು ಆಗಿರುವಂಥ, ಚಿಂತಕರು ಆಗಿರುವಂಥ ಯೋಗೇಶ್ ಮಾಸ್ಟರ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಇಸ್ರೇಲ್ ಮತ್ತು ಅಮೆರಿಕ ಸೇರಿ ಜಂಟಿಯಾಗಿ ಇರಾನ್ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿನ ಸರ್ವೋಚ್ಚ ನಾಯಕರಾಗಿರುವಂತಹ ಅಯತೊಲ್ಲಾ ಖಮೇನಿ ಅವರನ್ನು ಹತ್ಯೆ ಮಾಡಿದೆ. ಇದು ಈಗ ಪ್ರಪಂಚದಲ್ಲಿ ದೊಡ್ಡ ಸುದ್ದಿಯನ್ನು ಮಾಡ್ತಿದೆ ಮತ್ತು ಭಾರತ ಮತ್ತು ಬೇರೆ ಬೇರೆ ಕಡೆಗಳೆಲ್ಲ ಕೂಡ ಇರಾನ್ ಪರವಾಗಿ ಮತ್ತು ಅಯತೊಲ್ಲಾ ಖಮೇನಿಯ ಪರವಾಗಿ ಮತ್ತು ಈ ನಾಯಕನ ಹತ್ಯೆಯ ಕುರಿತಾಗಿ ಸ್ವಲ್ಪ ಪರ ವಿರೋಧಗಳು ಮಾತು ಬರ್ತಾ ಇದೆ. ಅದರ ಮಧ್ಯೆ ತಾವು ಕೂಡ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸೆಂಟೆನ್ಸ್ ಅನ್ನ ಬರ್ಕೊಂಡಿದ್ರಿ, ವಾಕ್ಯವನ್ನು ಬರ್ಕೊಂಡಿದ್ರಿ. ಸ್ವತಂತ್ರ ರಾಷ್ಟ್ರದ ನಾಯಕನ ಹತ್ಯೆ ಖಂಡನೀಯ ಎನ್ನುವಂತ ಮಾತನ್ನು ಕೂಡ ಬರ್ಕೊಂಡಿದ್ರಿ. ಹೌದು. ಸೊ ಇದನ್ನ ಬಿಟ್ಟು, ಈ ಹತ್ಯೆ ಬಿಟ್ಟು ಬೇರೆ ಯಾವ್ದಾದ್ರು ದಾರಿ ಇತ್ತ, ಅಥವಾ ಈ ಹತ್ಯೆಗೆ ಪ್ರಮುಖವಾದಂತ ಕಾರಣ ಏನಿರ್ಬೋದು ಅಂತ ತಮ್ಮ ಅನಿಸಿಕೆ ಸರ್? ಅಲ್ಲ, ಇದು ಹತ್ಯೆ ಅಂತ ಅನ್ನೋದಕ್ಕಿಂತ ಇದು ಒಂದು ದಾಳಿ. ಸ್ವತಂತ್ರ ರಾಷ್ಟ್ರಗಳು ತಮ್ಮ ಅಸ್ತಿತ್ವವನ್ನು ಈ ಜಗತ್ತಿನಲ್ಲಿ ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಪರಸ್ಪರ ಸಹಕಾರದಿಂದ ವಾಣಿಜ್ಯ ಮತ್ತು ಎಲ್ಲೆಗಳ ವಿಷಯದಲ್ಲಿ, ಗಡಿ ಮತ್ತು ವಾಣಿಜ್ಯ, ಈ ಕೊಡುಕೊಳ್ಳುವಿಕೆ ಎಲ್ಲದರ ವಿಷಯದಲ್ಲಿ ಅಮೆರಿಕ ಹಸ್ತಕ್ಷೇಪ ಮಾಡ್ತಾ ಇದೆ. ನಂಬರ್ 1 ಅದು. ಅಮೆರಿಕ ಒಂದು ಯುದ್ಧಬಾಕ ಮತ್ತು ಬಂಡವಾಳಶಾಹಿಯ ದೇಶ. ಅದು ತನಗೆ ಫೇವರ್ ಆಗಿ ಕೆಲಸ ಮಾಡುವವರನ್ನ ಎತ್ತಿ ಕಟ್ಟಿಕೊಂಡು ಬೇರೆಯವರು ಯಾರು ಎದುರಿಸ್ತಾರೋ ಅವರನ್ನ ಮಟ್ಟ ಹಾಕುವಂಥದ್ದು ತುಂಬಾ ಮುಂಚೆಯಿಂದ ನಡ್ಕೊಂಡು ಬಂದಿದೆ. ಅದೊಂದು ಈ ಜಗತ್ತಿನ ಭಯೋತ್ಪಾದಕ ರಾಷ್ಟ್ರ ಅಂತಂದ್ರೆ ಅದು ಅಮೆರಿಕ. ತನ್ನ ಭಯೋತ್ಪಾದನೆಗೆ ಯಾರ್ಯಾರನ್ನೆಲ್ಲ ಬಳಸ್ಕೊಳ್ಬಹುದು, ಎಲ್ಲರನ್ನ ಬಳಸ್ಕೊಳ್ಳುವಂತ ಕೆಟ್ಟ ಕುಟಿಲ ಕುತಂತ್ರದ ದೇಶ ಅಮೆರಿಕ. ಈ ಇರಾನ್ ವಿಷಯದಲ್ಲಿ ನಮ್ಮ ಭಾರತ ಮತ್ತು ಇರಾನಿನ ಸಂಬಂಧ ಚೆನ್ನಾಗಿತ್ತು. ನಂಬರ್ 1. ಅದು ಡಾಲರ್ ಇಟ್ಕೊಂಡು ವ್ಯಾಪಾರ ಮಾಡ್ತಿರ್ಲಿಲ್ಲ, ನಮ್ಮ ರೂಪಾಯಿಯ ವ್ಯಾಪಾರವನ್ನ ಅದು ಮಾಡ್ತಾ ಇತ್ತು. ಮತ್ತು ನಮಗೆ ಅಲ್ಲಿ ಬಂದರನ್ನ ಕಟ್ಕೊಳ್ಳೋದಿಕ್ಕೆ ಅಲ್ಲಿ ಜಾಗವನ್ನ ಕೊಟ್ಟಿತ್ತು. ಮತ್ತೆ ಅಲ್ಲಿನ ಆಡಳಿತ ವೈಖರಿಯ ಬಗ್ಗೆ ನಾವು ಮೂಗು ತೂರಿಸುವ ಅಗತ್ಯ ಇಲ್ಲ. ನಾವು ಅದನ್ನ ಖಂಡಿಸಬಹುದು ಅಥವಾ ನಿರಾಕರಿಸಬಹುದು. ಅಲ್ಲಿನ ಮಹಿಳೆಯರ ಮೇಲೆ ಇರುವ ಸ್ವಾತಂತ್ರ್ಯ ಹರಣದ ಬಗ್ಗೆ ನಾವು ಹೇಳಬಹುದು. ಆದರೆ ಅದು ಒಂದು ಸ್ವತಂತ್ರ ರಾಷ್ಟ್ರವಾಗಿ ಇದೆ. ಈ ಸ್ವತಂತ್ರ ರಾಷ್ಟ್ರವನ್ನ ಬೇರೆ ರಾಷ್ಟ್ರದವರು ಯಾವ ರೀತಿಯಲ್ಲಿಯೂ ಕೂಡ ಹಸ್ತಕ್ಷೇಪ ಮಾಡುವ ಅಷ್ಟಿಲ್ಲ ಮತ್ತೆ ಮಾಡಕೂಡ್ದು. ಅದು ಆ ದೇಶಗಳ ಸಾರ್ವಭೌಮತ್ವವನ್ನ ಪ್ರಶ್ನೆ ಮಾಡೋದು ಮತ್ತೆ ಅದನ್ನ ನಿಯಂತ್ರಣಕ್ಕೆ ತರೋದು. ಇಂದಿರಾ ಗಾಂಧಿ ಅವರು ಈ ಯುದ್ಧದ ಸಮಯದಲ್ಲಿ, ಪಾಕಿಸ್ತಾನ ಜೊತೆಗೆ ನಡೆಯುವಂತಹ ಯುದ್ಧದ ಸಮಯದಲ್ಲಿ ಇದೇ ರೀತಿ ಹಸ್ತಕ್ಷೇಪ ಮಾಡಿದಾಗ, ನೀವು ನಮಗೆ ಮಿತ್ರರಾಗಿರಬಹುದೇ ಹೊರತು ನೀವು ನಮಗೆ ಬಾಸ್ ಅಲ್ಲ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ರು ಅಮೆರಿಕಕ್ಕೆ. ನೀವು ನಮ್ಮ ಬಾಸ್ ಅಲ್ಲ ಅಂತ ಹೇಳಿದ್ರು. ಮತ್ತೆ ಯುದ್ಧ ಆಯ್ತು. ಬಾಂಗ್ಲಾದೇಶ ಸ್ವತಂತ್ರ, ವೆಸ್ಟ್ ಪಾಕಿಸ್ತಾನದಲ್ಲಿ ಒಂದು ಬಾಂಗ್ಲಾದೇಶ ಸ್ವತಂತ್ರ ರಾಷ್ಟ್ರವಾಗಿ ರೂಪುಕೊಳ್ತು. ಅದೆಲ್ಲ ಬೇರೆ ಕತೆ. ಅಂದ್ರೆ ನಾನು ಹೇಳೋದೇನು ಅಂತಂದ್ರೆ, ಯಾವುದೇ ಒಂದು ದೇಶವು ಸ್ವತಂತ್ರ ಸಾರ್ವಭೌಮ ರಾಷ್ಟ್ರವಾಗಿರುವಾಗ ಮತ್ತೊಂದು ರಾಷ್ಟ್ರವು ಅದನ್ನ ಸಂಪೂರ್ಣವಾಗಿ ತನ್ನ ಅಧೀನಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡ್ಲೇ ಕೂಡುದು. ಅದರ ಆಂತರಿಕ ವ್ಯವಹಾರಗಳು ಏನೇ ಇದ್ರು ಅವು. ಆಮೇಲೆ ಮೊದಲನೇದಾಗಿ ಯುದ್ಧ ಅನ್ನುವುದೊಂದು ಅತ್ಯಂತ ಅಸಹ್ಯಕರ ಹೇಯ ಕೃತ್ಯ. ಈಗ ಈ ಕಾಲದ ಹೊತ್ತಿಗಾಗಲೇ ಇದು ತುಂಬಾ ಹಿಂದಿನ ಕಾಲದಲ್ಲಿ ಅಥವಾ ಇನ್ನು ನಮ್ಮ ಮೆಚ್ಯೂರಿಟಿ ಲೆವೆಲ್ ಅಂತ ನಾವೇನ್ ಹೇಳ್ತೀವೋ ಅದು ಇನ್ನು ಡೆವಲಪ್ ಆಗದೇ ಇರುವಂತಹ ಸಮಯದಲ್ಲಿ ಯುದ್ಧಗಳೆಲ್ಲ ಆಗ್ತಾ ಇದ್ವು. ಮತ್ತೆ ಆ ಯುದ್ಧದ ಬೀಭತ್ಸವಾಗಿರುವಂತಹ ವಿಷಯಗಳನ್ನೆಲ್ಲ ನಾವೀಗ ಕಂಡುಕೊಂಡಿದ್ದೀವಿ. ಸರ್ವಾಧಿಕಾರಿಯಾಗಿ ಮೆರಿಲಿಕ್ಕೆ ಹೋದಂತವ್ರು ಏನಾಗಿದ್ದಾರೆ, ಮತ್ತೆ ಯುದ್ಧಗಳಾಗೋದ್ರಿಂದ ಏನೇನೆಲ್ಲ ಸರ್ವೇ ಸಾಮಾನ್ಯ ಜನರಿಗೆ, ನಾಗರಿಕರಿಗೆ ಏನ್ ಸಮಸ್ಯೆ ಆಗತ್ತೆ, ಮತ್ತು ಜಾಗತಿಕ ಮಟ್ಟದಲ್ಲಿ ಏನೇನೆಲ್ಲ ಸಮಸ್ಯೆಗಳಾಗತ್ತೆ ಅನ್ನೋದನ್ನ ನಾವು ಕಂಡುಕೊಂಡಿದ್ದೀವಿ, ನೋಡಿದೀವಿ. ಅಂತದ್ರಲ್ಲಿ ಇರಾನ್ ಮೇಲೆ
ಇಸ್ರೇಲ್ ಮತ್ತು ಅಮೆರಿಕ ಎರಡು ಒಟ್ಟಾಗಿ, ಯಾಕೆಂತಂದ್ರೆ ಅವರಿಬ್ರು ಕುಟಿಲ ತಂತ್ರಿಗಳು. ಓಕೆ. ಅವ್ರಿ ಈಗ ಪ್ಯಾಲೆಸ್ಟೈನ್ ಮೇಲೆ ಇಸ್ರೇಲ್ ಆಕ್ರಮಣ ಮಾಡಿದ್ದು ಅಷ್ಟನ್ನೇ. ಹೌದು. ಈ ಮಾತುಕತೆಗಳು ಮತ್ತೆ ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋದು, ಆ ರೀತಿನಲ್ಲಿ ನಡ್ಕೊಳ್ಳುವಂತಹದ್ದು ಬೇಕೇ ಹೊರತು ಯುದ್ಧಗಳು ಆಗ್ಲೇ ಕೂಡುದು, ಯಾವ ರೀತಿಯಲ್ಲೂ ಯುದ್ಧವಾಗಕೂಡುದು, ಯಾವ ಕಾರಣಕ್ಕೂ ಯುದ್ಧ ಆಗಕೂಡುದು. ಅದು ನಮ್ಮ ವಿಶ್ವಶಾಂತಿ ಬಗ್ಗೆ ನಾವೇನ್ ಮಾತಾಡೋದು ಮತ್ತೆ? ಹೌದೌದು, ಶಾಂತಿನೇ ಇಲ್ಲ ಆಗತ್ತೆ. ಶಾಂತಿ ಒಬ್ಬರಿಗೂ ಈಗ ನಮ್ಮ ಜಾಗತಿಕ ಮಟ್ಟ ಹೇಗಿದೆ ಅಂತಂದ್ರೆ, ವ್ಯವಹಾರಗಳು ಹೇಗಿದೆ ಅಂತಂದ್ರೆ, ನಾವು ಒಂದೊಂದು ದೇಶಗಳ ಮೇಲೆ ಇಂಟರ್ ಡಿಪೆಂಡೆಂಟ್ ಗಳಾಗಿದ್ದೀವಿ. ಹೌದು. ಒಬ್ರಿಗೊಬ್ರಿಗೂ ಸಂಬಂಧಗಳಿದೆ, ವ್ಯಾಪಾರ ಒಪ್ಪಂದ ಇದೆ. ಹೌದು, ವ್ಯಾಪಾರಗಳ ಒಪ್ಪಂದಗಳಿದೆ. ಆಮೇಲೆ ಕೊಡುಕೊಳ್ಳುವಿಕಿದೆ, ರಫ್ತು ಆಮದುಗಳು ಇವೆ. ಇವುಗಳೆಲ್ಲವೂ ಕೂಡ ಸುಸೂತ್ರವಾಗಿ ನಡ್ಕೊಂಡು ಹೋಗ್ಲಿಕ್ಕೆ ನಾವು ಏನು ಮಾಡಬಹುದು, ಇವುಗಳನ್ನ ಮಾಡ್ಬೇಕೆ ಹೊರತು ಒಂಥರ ಕಬರ್ಗೇಡಿಗಳು ಅಂತ ಹೇಳ್ತೀವಿ, ಅಂದ್ರೆ ಎಲ್ಲನೂ ನನಗೇ ಬೇಕು, ನನ್ನ ಅಧೀನದಲ್ಲಿರ್ಬೇಕು ಅಂತ ಅಮೆರಿಕ ದೊಡ್ಡಣ್ಣನ ರೀತಿಯಲ್ಲಿ ನಡ್ಕೊಳ್ಳೋದು ಯಾವತ್ತೂ ಒಳ್ಳೇದಲ್ಲ. ಸಿರಿಯಾ ವಿಷಯದಲ್ಲಾಗ್ಲಿ, ಇತ್ತೀಚೆಗೆ ಒಂದು ರಾಷ್ಟ್ರದ ಅಧ್ಯಕ್ಷನನ್ನೇ ದಾಳಿ ಮಾಡಿ ಮಲಗಿರುವಂತಹ ಇದನ್ನ ರಾಷ್ಟ್ರಾಧ್ಯಕ್ಷನ ಹೆಂಡತಿ ಸಮೇತ ಅಪಹರಿಸ್ಕೊಂಡ್ಬರೋದಾಗ್ಲಿ, ನಮ್ಮ ಭಾರತಕ್ಕೆ ಅದು ತಾಕೀತು ಮಾಡೋದಾಗ್ಲಿ, ಟ್ಯಾರಿಫ್ಗಳನ್ನ ಹೆಚ್ಚಿಸೋದಾಗ್ಲಿ, ಇವೆಲ್ಲವೂ ಕೂಡ ಅದು ಜಾಗತಿಕ ಮಟ್ಟದಲ್ಲಿ ವಿಶ್ವಶಾಂತಿಯನ್ನ ಕೆಡಿಸುವಂತಹ ಸಮಸ್ಯೆಗಳಾಗಿದೆ. ಒಬ್ಬ ಟ್ರಂಪ್ ತರಹದ ಒಬ್ಬ ತಿಕ್ಕಲು ಮನಸ್ಥಿತಿಯ ವ್ಯಕ್ತಿ, ಅವನೊಬ್ಬ ತಿಕ್ಕಲು ಮನಸ್ಥಿತಿಯ ವ್ಯಕ್ತಿ, ಕ್ರೂರಿ, ಅವನೊಬ್ಬ ಬಂಡವಾಳಶಾಹಿ. ಅವನು ತನ್ನ ಅಮೆರಿಕಾಗೂ ಕೂಡ ಒಂದು ಯುದ್ಧದಾಹಿಯ ಚರಿತ್ರೆ ಇದೆ, ಇತಿಹಾಸ ಇದೆ. ಅಮೆರಿಕ ಯುದ್ಧವನ್ನ ವಿಜೃಂಭಿಸಿ ಯಾವಾಗ್ಲೂ ಅದ್ರ ಬಗ್ಗೆ ಸಿನಿಮಾಗಳನ್ನ ಮಾಡುವುದು, ಅಮೆರಿಕನ್ ಸೋಲ್ಜರ್ಸ್ ಗಳನ್ನ ಎತ್ತಿ ಹಾಡಿ ಹೊಗಳಿ ಯುದ್ಧಗಳಿಗೆ ಭಾಗವಹಿಸುವ ಹಾಗೆ ಮಾಡಿಕೊಂಡು ಬೇರೆಯವ್ರ ಮೇಲೆಲ್ಲ ಇಸ್ಲಾಂ ಭಯೋತ್ಪಾದನೆಯನ್ನೂ ಕೂಡ ಅಮೆರಿಕವೇ ಎತ್ತಿ ಸಪೋರ್ಟ್ ಮಾಡಿದ್ದು. ಹೌದೌದು, ರಷ್ಯಾ ವಿಚಾರದಲ್ಲಾಗಿರ್ಬೋದು, ಎಲ್ಲ ವಿಚಾರದಲ್ಲಿನೂ ಕೂಡ ಅಮೆರಿಕ ತುಂಬಾ ಕೆಟ್ಟದಾಗಿ ನಡ್ಕೊಳ್ತಾ ಇದೆ. ನಮ್ಮ ಜಾಗತಿಕ ಮಟ್ಟದ ವಿಶ್ವಶಾಂತಿಯ ಥ್ರೆಟ್ ಅಂತಂದ್ರೆ ಅದು ಅಮೆರಿಕ. ಅದ್ರ ಜೊತೆಗೆ ಯಾರ್ಯಾರು ಕಿಸಿದ್ಕೊಂಡು ತಮ್ಮ ಇದನ್ನ ಸರೆಂಡರ್ ಮಾಡ್ತಾ ಹೋಗ್ತಾರೋ ಅವರೆಲ್ಲರೂ ಒಂದು ದಿನ ಅವರಿಂದಲೇ ಸಮಸ್ಯೆಗೆ ಒಳಗಾಗ್ತಾರೆ. ನಮ್ಮ ಭಾರತಕ್ಕೂ ಇರಾನ್ಗಾಗುವಂತಹ ಸ್ಥಿತಿ ಬರಲಾರದು ಅಂತ ಹೇಳುವಂತಿಲ್ಲ. ಯಾಕೆಂತಂದ್ರೆ ಮಿತ್ರನಂಗಿದ್ದವನು ಇದ್ದಕ್ಕಿದ್ದಂಗೆನೆ ಶತ್ರುವಾಗ್ತಾನೆ ಅಂತಂದ್ರೆ, ನಮಗೀಗ ಮಿತ್ರನಂತಿರುವವನು ಶತ್ರು ಆಗೋಲ್ಲ ಅಂತೇನು, ಈಗಾಗ್ಲೇ ಶತ್ರುವಾಗ್ತಿರುವಂತಹ ವಿಷಯಗಳನ್ನೆಲ್ಲನೂ ಅವರು ತೋರಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಈ ರೀತಿಯ ಈಗ ಒಂದು ವೇಳೆ ಅಲ್ಲಿ ಏನಾದ್ರೂ ಸಮಸ್ಯೆ ಆಗಿ ಖಮೇನಿ ಅವರು ಸತ್ತಿದ್ರೆ ಅದು ನಮ್ಮ ಸಮಸ್ಯೆ ಅಲ್ಲ ಅದು. ಆದ್ರೆ ಒಂದು ಸ್ವತಂತ್ರ ರಾಷ್ಟ್ರವನ್ನ ಮತ್ತೊಂದು ರಾಷ್ಟ್ರ ತನ್ನ ಅಧೀನಕ್ಕೆ ಒಳಪಡಿಸ್ಕೊಳ್ಳೋದಕ್ಕೆ ತನ್ನ ಆರೋಪಗಳನ್ನ ಮಾಡಿಕೊಂಡು ಈ ತರದೆಲ್ಲ, ಆಕ್ಚುಲಿ ಇರಾನ್ ತನ್ನ ಎಲ್ಲ ಅಣ್ವಸ್ತ್ರಗಳ ಮಾಹಿತಿಗಳನ್ನೆಲ್ಲನೂ ಕೊಟ್ಟಿದೆ. ಹಾಗೆ ಕೊಡದೇ ಇರೋದು ಅಂತಂದ್ರೆ, ಪರೀಕ್ಷೆಗೆ ಒಳಪಡಿಸದಿರೋದು ಮತ್ತೆ ಇದಕ್ಕೆ ಕೊಡದೇ ಇರೋದು ಅಂತಂದ್ರೆ ಇಸ್ರೇಲ್ ಗೌಪ್ಯವಾಗಿ ಇಟ್ಕೊಂಡಿದೆ. ನಾವು ಪ್ರಶ್ನಿಸಬೇಕಾಗಿರೋದು ಇಸ್ರೇಲ್ನ, ಜಾಗತಿಕ ಮಟ್ಟದ ಶಾಂತಿಯ ದೃಷ್ಟಿಯಲ್ಲಿ ಪ್ರಶ್ನಿಸಬೇಕಾಗಿರೋದು ಇಸ್ರೇಲ್ನ, ಇರಾನ್ ಅಲ್ಲ. ಇರಾನ್ ಎಸ್ಪೆಷಲಿ ಭಾರತಕ್ಕೆ ಯಾವಾಗ್ಲೂ ಮುಕ್ತವಾಗಿದೆ, ಮಿತ್ರ ರಾಷ್ಟ್ರವಾಗಿದೆ. ಹಾಗಾಗಿ ಒಂದು ಲೋಪದೋಷಗಳು ಇರಬಹುದು, ಅವರ ಆಡಳಿತದಲ್ಲಿ ಲೋಪದೋಷಗಳು ಇರಬಹುದು, ಸಾಂಸ್ಕೃತಿಕವಾಗಿರಬಹುದು, ಅಲ್ಲಿನ ಧಾರ್ಮಿಕತೆಯ ಬಗ್ಗೆ ನಮ್ಮ ತಕರಾರುಗಳು ಅಥವಾ ಆಕ್ಷೇಪಣೆಗಳು ಇರಬಹುದು. ಆದ್ರೆ ಒಳ್ಳೇದೋ ಕೆಟ್ಟದ್ದೋ, ಇತಿಮಿತಿ ಇರೋದು ಅಥವಾ ಸಮರ್ಥವಾಗಿರೋದು ಆ ದೇಶಕ್ಕೆ ಅವರದೇ ಆದಂತಹ ಸರ್ಕಾರ ಇರಬೇಕು. ಈಗ ನಮ್ಮ ದೇಶದಲ್ಲಿ ಏನೇನೋ ಸಮಸ್ಯೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಅಮೆರಿಕ ಬಂದು ಆಳಿ ಅಂತ ಹೇಳೋದಿಕ್ಕಾಗತ್ತಾ? ಅಥವಾ ಅವ್ರು ನಮ್ಮನ್ನ ಕಂಟ್ರೋಲ್ ಮಾಡಿ ಅಂತ ಹೇಳೋದಿಕ್ಕಾಗತ್ತಾ? ರಾಜಕೀಯವಾಗಿ ನಾವು ಸ್ವತಂತ್ರವಾಗಿರ್ಲೇಬೇಕು. ಅದು ಅಲ್ಲ, ಅವ್ರು ನೇರ ಆಪಾದನೆ ಅಂದ್ರೆ ನ್ಯೂಕ್ಲಿಯರ್ ಪವರ್ ನ ಜನರೇಟ್ ಮಾಡ್ಕೊಂಡು ಬ್ಯಾಲಿಸ್ಟಿಕ್ ಮಿಸೈಲ್ ಗಳ ಮುಖಾಂತರ ಅದನ್ನ ಲಾಂಗೆಸ್ಟ್ ಡಿಸ್ಟೆನ್ಸಿಂಗ್ ಮಿಸೈಲ್ ನ ಹಾರಿಸಬಹುದು. ಬೀಯಿಂಗ್ ಅಂದ್ರೆ ಯೂಸ್ ಮಾಡ್ಕೊಂಡ್ರೆ ಈ ನ್ಯೂಕ್ಲಿಯರ್ ಪವರ್ ಅನ್ನು ಯೂಸ್ ಮಾಡ್ಕೊಂಡು
ಹಾರಿಸಬಹುದು, ಅದು ಪ್ರಪಂಚಕ್ಕೆ ಮಾರಕ ಎನ್ನುವಂತ ಒಂದೇ ಒಂದು ಉದಾಹರಣೆಯನ್ನು ಕೊಟ್ಟು ಅವರು ಈಗ ಅಟ್ಯಾಕ್ ಮಾಡಿದ್ದು. ಇದು ಈ ತರದ್ದು ಇವರು ಬೇಕಾದಷ್ಟು ಮಾಡಿದ್ದಾರೆ. ಓಕೆ ಓಕೆ ಇವರು ಈ ಅಮೆರಿಕದವರಾಗ್ಲಿ ಇಸ್ರೇಲ್ನವರಾಗ್ಲಿ ಬೇಕಾದಷ್ಟು ಮಾಡಿದ್ದಾರೆ. ಓಕೆ ಓಕೆ ಅದು ವಿಷಯ ಇಷ್ಟೇ. ಓಕೆ ಒಂದು ಅದು ಕೂಡ ಇಡೀ ಪ್ರಪಂಚದಲ್ಲಿ ಜಾಗತಿಕ ಮಟ್ಟದಲ್ಲಿ ವಿಶ್ವಸಂಸ್ಥೆಯ ಅಡಿಯಲ್ಲಿ ಈ ಅಮೆರಿಕವೂ ಕೂಡ ಇಸ್ರೇಲು ಕೂಡ ಒಂದು ನಮ್ಮ ಹಾಗೆಯೇ ಒಂದು ರಾಷ್ಟ್ರ, ಒಂದು ದೇಶ ಅಷ್ಟೇನೆ. ಅವರು ಇಂಟರ್ನಲ್ ಅಫೇರ್ಸ್ ಗಳಲ್ಲಿ ಭಾಗವಹಿಸಲಿಕ್ಕೆ ಯಾವ ಹಕ್ಕು ಅಧಿಕಾರವೂ ಇಲ್ಲ. ಸ್ವತಂತ್ರ ರಾಷ್ಟ್ರ, ಅದು ಸಾರ್ವಭೌಮತ್ವವನ್ನು ಹೊಂದಿರುವಂತ ರಾಷ್ಟ್ರ, ಅದರದೇ ಆದಂತಹ ಸಂವಿಧಾನವನ್ನ ಹೊಂದಿರುವಂತದ್ದು. ಅದು ಇಸ್ಲಾಮಿಕ್ ಸಂವಿಧಾನವೋ ಶರಿಯಾ ಏನೋ ಅವ್ರದ್ದು ಕತೆ, ನಮ್ದಲ್ಲ ಅದು. ಸರ್, ಈಗ ಮತ್ತೊಂದು ಚಿಕ್ಕ ಡೌಟ್ ಕೇಳ್ತೇನೆ. ನಮ್ಮ ಈ ಆಯತುಲ್ಲಾ ಖಮೇನಿ ಅವರನ್ನ ಹತ್ಯೆ ಮಾಡಿದ ನಂತರ ಅಂದ್ರೆ ಇಸ್ರೇಲ್ ಮತ್ತು ಅಮೆರಿಕ ನಮ್ಮ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕಿನ ಒಂದು ಅಲಿಪುರ ಅನ್ನುವಂತ ಒಂದು ಗ್ರಾಮದಲ್ಲಿ ಸರಿಸುಮಾರು 20,000ಕ್ಕೂ ಹೆಚ್ಚು ಮುಸ್ಲಿಂ ಜನಾಂಗದವರು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆ ಅಂದ್ರೆ ನಮ್ಮ ಧರ್ಮಗುರುವನ್ನ ನೀವು ಸಾಯಿಸ್ಬಿಟ್ರಿ, ಇದು ಖಂಡನೀಯ, ಜೊತೆಗೆ ಹೀಗೆ ಮಾಡಬಾರ್ದಿತ್ತು ಅನ್ನುವಂತ ಒಂದು ಸ್ಟ್ರೈಕು ಮತ್ತು ಕಪ್ಪು ಬಟ್ಟೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಮತ್ತೆ ಅದಕ್ಕೆ ಪ್ರತಿಭಟನೆ ಪೊಲೀಸರು ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಏನು ಒಂದು ಗೊಂದಲ ಆಗ್ತಿದೆ ಅಂದ್ರೆ, ಈ ಪಹಲ್ಗಾಮ್ ದಾಳಿ ಆದಾಗ ನಮ್ಮ ಯೋಧರು ತೀರ್ಕೊಂಡಾಗ ಈ ಜನಾಂಗದವರು ನಾವು ಪ್ರತಿಭಟನೆ ಮಾಡಿಲ್ಲ ಪಾಕಿಸ್ತಾನ ವಿರುದ್ಧ, ಈ ಎಲ್ಲೋ ದೂರ ದೇಶದಲ್ಲಿರುವಂತ ಇರಾನ್ನ ನಾಯಕ ತೀರ್ಕೊಂಡಾಗ ಹತ್ಯೆ ಆದಾಗ ನಮ್ಮ ಕರ್ನಾಟಕದ ಚಿಕ್ಕಬಳ್ಳಾಪುರ ತಾಲೂಕಿನ ಅಲಿಪುರ ಗ್ರಾಮದವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ 1986ರಲ್ಲಿ ಆಯತುಲ್ಲಾ ಖಮೇನಿ ಅವರು ಬಂದು ಅಲ್ಲಿ ಬಂದು ಭೇಟಿಯಾಗಿದ್ರು ಅಲಿಪುರ ಗ್ರಾಮಕ್ಕೆ ಎನ್ನುವಂತ ಕಾರಣಕ್ಕಾಗಿ ಹೀಗೆ ಮಾಡ್ತಾರೆ. ಇದು ತಪ್ಪಲ್ವಾ ಎನ್ನುವಂತ ಒಂದು ಆಕ್ರೋಶ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಾ ಇದೆ. ಇದು ನನಗೂ ಆಶ್ಚರ್ಯ ಆಯ್ತು. ಇಷ್ಟೊಂದು ದೊಡ್ಡ ಮಾದರಿಯಲ್ಲಿ ಶೋಕಾಚರಣೆ ಆಗ್ತಾ ಇರೋದು ನೋಡ್ಬಿಟ್ಟು ನನಗೂ ಆಶ್ಚರ್ಯ ಆಯ್ತು. ಆದ್ರೆ ಒಂದು ವಿಷಯ, ಅವರು ಅಯಾನಿತುಲ್ಲಾ ಖಮೇನಿ ಬಂದು ಧಾರ್ಮಿಕ ನಾಯಕ ಅಲ್ಲ, ಅದು ಅವ್ರಿಗಷ್ಟೇ ನಾಯಕ. ಇವ್ರಿಗೆ ಯಾವ ರೀತಿಯ ಸೆಂಟಿಮೆಂಟ್ಸ್ ಇದೆಯೋ ನನಗ್ ಗೊತ್ತಿಲ್ಲ. ಆದ್ರೆ ಅವರು ಇಸ್ಲಾಂ ಧರ್ಮದ ಧಾರ್ಮಿಕ ನಾಯಕ ಅಲ್ಲ. ಅವರು ಕೂಡ ಒಂದು ಇಸ್ಲಾಮಿಕ್ ರಾಷ್ಟ್ರ ಅಷ್ಟೇ. ಅವರು ಒಂದು ರಾಜಕೀಯ ನಾಯಕ, ಧಾರ್ಮಿಕ ನಾಯಕ ಅಲ್ಲ. ಇವರು ಇಷ್ಟರ ಮಟ್ಟಿಗೆ ಯಾಕೆ ಎಮೋಷನಲ್ ಆಗ್ತಾರೆ ಅನ್ನೋದು ನನಗ್ ಗೊತ್ತಿಲ್ಲ. ಆದ್ರೆ ಅದನ್ನ ಖಂಡಿಸೋದು ದಟ್ ಈಸ್ ಡಿಫರೆಂಟ್, ಖಂಡಿಸಬಹುದು. ಈಗ ನಾವು ಖಂಡಿಸ್ತೇವೆ, ಒಬ್ಬನನ್ನ ಈ ತರ ಮಾಡ್ತು ಅಂತಂದ್ರೆ ಒಂದು ದೇಶ ಮತ್ತೊಂದು ದೇಶದ ಈಗ ಮೋದಿಯ ವಿರುದ್ಧವಾಗಿ, ಪ್ರಧಾನಮಂತ್ರಿ ಮೋದಿಯ ವಿರುದ್ಧವಾಗಿ ನಾವು ನಮ್ಮ ದೇಶದವರು ಎಷ್ಟೊಂದು ಟೀಕೆಗಳನ್ನ ಮಾಡ್ತೀವಿ, ನಾನು ಸೇರಿದಂತೆ ಎಷ್ಟೊಂದು ಟೀಕೆಗಳನ್ನ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದ್ರೆ ಅದೇ ಮೋದಿಯನ್ನ ಬೇರೆ ರಾಷ್ಟ್ರದವರು ಈ ರೀತಿಯಾಗಿ ಏನಾದ್ರೂ ಬಂಧಿಸಿದರೆ ಮಾಡಿದ್ರೆ ಖಂಡಿತ ನಾವು ಅದನ್ನ ವಿರೋಧಿಸ್ತೀವಿ. ಯಾಕಂತಂದ್ರೆ ನಮ್ಮ ಮನೆಯವರು ಅಂತಂದ್ರೆ ಅವ್ರು ಒಳ್ಳೆಯವರೋ ಕೆಟ್ಟವರೋ, ನಮ್ಗೆ ಒಳ್ಳೇದ್ ಮಾಡ್ತಿದ್ದಾರೋ, ಅನುಕೂಲವಾಗಿಲ್ಲೋ ಸೆಕೆಂಡರಿ, ಅವರು ನಮ್ಮ ಮನೆಯವರೇ ಆಗಿರುತ್ತಾರೆ. ಅದೊಂದು ಶ್ರದ್ಧೆ ಇರುತ್ತೆ, ಗೌರವ ಇರುತ್ತೆ, ಅದೊಂದು ನಮ್ಮ ಬಾಂಡಿಂಗ್. ಅದು ಮತ್ತೊಬ್ಬ ರಾಷ್ಟ್ರದವರು ನಮ್ಮ ದೇಶದ ನಾಯಕನನ್ನ ಯಾವ ರೀತಿಯಲ್ಲಿಯೂ ಕೂಡ ಹಸ್ತಕ್ಷೇಪ ಮಾಡಕೂಡುದು. ಅದು ನಮ್ದು ಇಂಟರ್ನಲ್ ಅಫೇರ್ಸ್ ಆಗಿರುತ್ತೆ. ಅದನ್ನ ಅವ್ರದ್ದೇನೇ ಈಗ ಅಣ್ವಸ್ತ್ರದ ಆರೋಪಗಳು ಮತ್ತೊಂದು ಮಗದೊಂದು ಇತ್ತು ಅಂತಂದ್ರೆ ವಿಶ್ವಶಾಂತಿಯ ನ್ಯಾಯಾಲಯ, ಇದು UNA, ಯುನೈಟೆಡ್ ನೇಷನ್ಸ್ ಕೋರ್ಟ್ ಇರುವುದು ಏನಕ್ಕೆ? ಅದರಲ್ಲಿ ಬೇರೆ ದೇಶದವರೆಲ್ಲರನ್ನ ಪಾಲ್ಗೊಳ್ತಾರೆ, ಅವರೆಲ್ಲರನ್ನು ಕೂಡ ಅಲ್ಲಿ ವಿಚಾರಣೆಗಳು ನಡೆಯಲಿ. ನಾಗರಿಕರ ಮೇಲೆ, ಸಾಮಾನ್ಯ ನಾಗರಿಕರ ಮೇಲೆ ದಾಳಿ ಆಗುವಂತಹ ಯುದ್ಧಗಳನ್ನ ಯಾತಕ್ಕೆ ಮಾಡಬೇಕು? ಯುದ್ಧ ಅನ್ನುವುದು ಒಂದು ಅಸಹ್ಯ ಮತ್ತು ಹೇಯ ಕೃತ್ಯ. ಈ ಯುದ್ಧದಲ್ಲಿ 2 ರಾಷ್ಟ್ರಗಳು ಅಥವಾ 3 ರಾಷ್ಟ್ರಗಳು ಈ ಬೇರೆ ಬೇರೆ ದೇಶಗಳ ನಡುವೆ ಯುದ್ಧದಲ್ಲಿ ಅಮಾಯಕ ಮಕ್ಕಳು ಬಲಿ ಆಗ್ತಿದಾರಲ್ಲ, ಮಕ್ಕಳು ಯಾರೇ ಒಂದು ವಯಸ್ಸಾದವರಾಗ್ಲಿ ಮಕ್ಕಳಾಗ್ಲಿ ಯಾರನ್ನು ಬಲಿ ಆಗಕೂಡದು. ಅವರದಲ್ಲದೆ ಇರುವ ತಪ್ಪಿಗೆ ಅವರು ಯಾಕೆ ದಾಳಿಗೊಳಗಾಗಬೇಕು? ಇದು ರಾಜಕೀಯ ಸಮಸ್ಯೆಗಳು, ನಾಗರಿಕರ ಸಮಸ್ಯೆ ಅಲ್ಲ. ರಾಜಕೀಯ ಸಮಸ್ಯೆಗಳು ರಾಷ್ಟ್ರದ ರಾಜಕಾರಣ ಏನದು ಜಾಗತಿಕ ಮಟ್ಟದ ರಾಜಕಾರಣದ ಸಮಸ್ಯೆಗಳಾಗಿತ್ತು ಅಂತಂದ್ರೆ ಅವುಗಳನ್ನ ಅವರು ಕೂತು ಬಗೆಹರಿಸ್ಕೊಳ್ಳೋದಿಕ್ಕೆ ಆಗೋಲ್ಲ ಅಂತಂದ್ರೆ ಇವ್ರು ಇನ್ನೆಂತಹ ಸಮರ್ಥ ನಾಯಕರಾಗಿರೋದಕ್ಕೆ ಸಾಧ್ಯ? ಅಷ್ಟೇ ನನ್ನ ಆಕ್ಷೇಪ. ಸರ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ.